ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಮಾತನಾಡುವ ವಿಷಯ ಸಾಂಕ್ರಾಮಿಕ ರೋಗಗಳು ಮತ್ತು ನೈರ್ಮಲ್ಯದ ಬಗ್ಗೆ. ಪರಿಸರದಲ್ಲಿನ ಮಾಲಿನ್ಯತೆಯಿಂದ ಮತ್ತು ಹಲವಾರು ಕಾರಣಗಳಿಂದ ಸಾಂಕ್ರಾಮಿಕ ರೋಗಗಳು ಒಬ್ಬ ವ್ಯಕ್ತಿಗೆ ಮಾತ್ರ ಹರಡದೆ ಇಡೀ ಸಮುದಾಯಕ್ಕೆ ಹರಡಬಹುದು. ನಾವು ಉಸಿರಾಡುವ ಗಾಳಿ, ಸುತ್ತಮುತ್ತಲಿನ ಪರಿಸರ, ವಾತಾವರಣ, ಸಾಕು ಪ್ರಾಣಿಗಳು, ವನ್ಯಜೀವಿಗಳು, ಬ್ಯಾಕ್ಟೀರಿಯಾಗಳಿಂದ, ಸೊಳ್ಳೆಗಳು ಕಚ್ಚುವಿಕೆಯಿಂದ ಸಾಂಕ್ರಾಮಿಕ ರೋಗಗಳು ಬರುತ್ತವೆ. ಉದಾಹರಣೆಗೆ ಕಾಲೆರಾ, ಮಲೇರಿಯಾ, ಕ್ಷಯರೋಗ, ಹಲವಾರು ಸಾಂಕ್ರಾಮಿಕ ರೋಗಗಳಿವೆ. ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ನೈರ್ಮಲ್ಯತೆಯು ಅತ್ಯಂತ ಮುಖ್ಯವಾಗಿದೆ. ನೈರ್ಮಲ್ಯ ಎಂದರೆ ಸ್ವಚ್ಛತೆ ಮತ್ತು ಶುದ್ಧತೆ ಎಂದರ್ಥ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಒಳಚರಂಡಿ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವವನ್ನು ಕಾಪಾಡುವುದು. ಧನ್ಯವಾದಗಳು.